ಫ್ರೆಂಡ್ಸ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಟೆನ್ಸಸ್ ಬಗ್ಗೆ ಟೀಚ್ ಮಾಡ್ತೀನಿ. ನೋಡಿ, ಇಂಗ್ಲೀಷ್ನಲ್ಲಿ ನಮಗೆ 4 ಟೆನ್ಸಸ್ ಇದೆ. ಅದರಲ್ಲಿ ಸಿಂಪಲ್ ಟೆನ್ಸ್, ಕಂಟಿನ್ಯೂಯಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ 4 ಟೆನ್ಸಸ್ ಇದೆ ಇಂಗ್ಲೀಷ್ನಲ್ಲಿ. ಸೊ ಅದರಲ್ಲಿ ಪ್ರತಿ ಟೆನ್ಸಲ್ಲೂ, ಈ 4 ಟೆನ್ಸಲ್ಲಿ ಪ್ರತಿ ಟೆನ್ಸಲ್ಲೂ ಕೂಡ 3 ಟೈಪ್ಸ್ ಬರುತ್ತೆ, ಅಂದರೆ 3 ಸಬ್ ಟೆನ್ಸ್ ಬರುತ್ತೆ: ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಅಂತ. ಸೊ ಈಗ ನಾವು ಸಿಂಪಲ್ ಟೆನ್ಸ್ನ ತಗೊಂಡ್ರೆ, ಸಿಂಪಲ್ ಟೆನ್ಸಲ್ಲಿ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಹಾಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ 3 ಟೈಪ್ಸ್ ನಮಗೆ ಸಿಗುತ್ತೆ. ಸೊ ಇವತ್ತು ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದರೆ ಸಿಂಪಲ್ ಟೆನ್ಸಲ್ಲಿ, ಸಿಂಪಲ್ ಟೆನ್ಸ್ ಒಂದು ಮೇನ್ ಟೆನ್ಸ್. ಈ ಸಿಂಪಲ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಇವತ್ತು ಲರ್ನ್ ಮಾಡೋಣ. ಓಕೆ, ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್. ಓಕೆ, ಫಸ್ಟ್ ಆಫ್ ಆಲ್ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಓಕೆ, so simple present tense is used to talk about things that happen regularly. ಪ್ರತಿದಿನ, ಎವ್ರಿ ಡೇ ನಾವು ಮಾಡೋವಂಥ ಕೆಲಸಗಳ ಬಗ್ಗೆ ಮಾತಾಡೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಫ್ಯೂಚರಲ್ಲಿ ಮಾಡೋ ಕೆಲಸ ಅಲ್ಲ, ಅಥವಾ ಹಿಂದೆ ಮಾಡಿದ ಕೆಲಸನೂ ಅಲ್ಲ. ಪ್ರತಿದಿನ ಅಂದರೆ ನೆನ್ನೆ ಮಾಡಿದ್ದು ಇವತ್ತು ಮಾಡ್ತಿರ್ಬೇಕು ಮತ್ತು ನಾಳೆನೂ ಮಾಡಬೇಕು. ಸೊ ಅಂತಹ ಕೆಲಸಗಳ ಬಗ್ಗೆ ಹೇಳೋದಕ್ಕೋಸ್ಕರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಅಂತ. ಹಾಗೆ ನಮ್ಮ ಹ್ಯಾಬಿಟ್ಸ್ ಬಗ್ಗೆ ಹೇಳೋದಕ್ಕೆ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಹೇಗೆ ನಾವು ಫಾರ್ಮ್ ಮಾಡೋದು, ಅಥವಾ ಹೇಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಮಾಡೋದು ಅಂದರೆ, ಇಲ್ಲಿ ನಮಗೆ ಟೆನ್ಸ್ ಫಾರ್ಮುಲಾ ಅಂತ ಬರುತ್ತೆ. ನೀವು ಈ ಟೆನ್ಸ್ ಫಾರ್ಮುಲಾ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಫಾರ್ಮ್ ಟೆನ್ಸ್. ಓಕೆ, ಸೊ ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಯಾವುದೇ ಟೆನ್ಸಲ್ಲಾದ್ರೂ ನಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸ್ ಸಿಗುತ್ತೆ. ಓಕೆ, ಮೊದಲನೇದು ಪಾಸಿಟಿವ್ ಸೆಂಟೆನ್ಸ್ ಅಂತ, ಎರಡನೇದು ನೆಗೆಟಿವ್ ಅಂತ, ಮೂರನೇದು ಬಂದು ಕ್ವೆಶನ್ ಅಂತ. ಪಾಸಿಟಿವ್, ನೆಗೆಟಿವ್, ಕ್ವೆಶನ್. ಓಕೆ, ಈ 3 ಮಾಡೋದಕ್ಕೂ ಕೂಡ 3 ಡಿಫ್ರೆಂಟ್ ಫಾರ್ಮುಲಾಸ್ ಇದೆ, ಟೆನ್ಸ್ ಫಾರ್ಮುಲಾಸು. ಸೊ ಅದನ್ನು ನೀವು ಕ್ಯಾಚ್ ಮಾಡಿಕೊಂಡ್ರೆ, ಅದನ್ನು ನೀವು ಕಲ್ತ್ಕೊಂಡಿದ್ದಾದರೆ ಟೆನ್ಸ್ ಮಾಡೋದು ವೆರಿ ವೆರಿ ಈಸಿ. ಓಕೆ, ಸೊ ನಾನು ನಿಮಗೆ ಇವತ್ತು ಅದನ್ನು ಹೇಳ್ಕೊಡ್ತೀನಿ. ಸೊ ಮೊದಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಸೊ ಇದಕ್ಕೆ ಟೆನ್ಸ್ ಫಾರ್ಮುಲಾ ಬಂದು ನೌನ್ ಆರ್ ಪ್ರನೌನ್ ಪ್ಲಸ್ ಬೇಸ್ ವರ್ಬ್ ಅಂತ. ಓಕೆ, ಫಸ್ಟ್ ಆಫ್ ಆಲ್ ನೌನ್ ಆರ್ ಪ್ರನೌನ್ ಅಂದ್ರೇನು, ಇಲ್ಲಿ ನೀವು ನೋಡ್ಬೋದು ಐ, ವಿ, ಯು, ದೇ, ಹಿ, ಶಿ, ಇಟ್ ಇದೆ. ಸೊ ಇದನ್ನು ನಾವು ಪ್ರನೌನ್ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಆರ್ ಪ್ರನೌನ್ಸ್. ಇದೇ ಜಾಗದಲ್ಲಿ ನೀವು ಒಂದು ಹೆಸರನ್ನು ಹಾಕಿದ್ರೆ ಅಥವಾ ಬೇರೆ ಸಬ್ಜೆಕ್ಟನ್ನು ಹಾಕಿದ್ರೆ ಅದು ನೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹಿ ಅಂತ ಇರೋದನ್ನ ನೀವು ರಾಕೇಶ್ ಅಂತ ಹೇಳ್ಬೋದು, ಅಥವಾ ಶಿ ಅಂತ ಇರೋದನ್ನ ನೀವು ರೇಖಾ ಅಂತ ಹೇಳ್ಬೋದು. ಓಕೆ, ಇಟ್ ಅಂತ ಇರೋದನ್ನ ಯಾವುದೋ ಮಷೀನೋ ಬುಕ್ಕೋ ಏನೋ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನೀವು ಪ್ರನೌನ್ ಹಾಕ್ಕೊಂಡಾಗ ಹಿ, ಶಿ, ಇಟ್ ಅಂತ ಬರುತ್ತೆ, ಅಥವಾ ಐ, ವಿ, ಯು, ದೇ ಅಂತ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ದೇ ಅಂತ ಇದೆ, ದೇ ಅಂತ ಇರೋ ಕಡೆ ನೀವು ಪೀಪಲ್ ಅಂತ ಹಾಕ್ಕೊಳ್ಳಿ. ಪೀಪಲ್ ಅಂದರೆ ಅದು ನೌನ್ ಆಗುತ್ತೆ. ಸೊ ಇಲ್ಲಿ ನೀವು ನೌನ್ ಆದರೂ ಹಾಕ್ಬೋದು, ಇಲ್ಲ ಪ್ರನೌನ್ ಆದರೂ ಹಾಕ್ಬೋದು. ಓಕೆ, ನಾನು ಇಲ್ಲಿ ಪ್ರನೌನ್ ಮಾತ್ರ ಹಾಕಿದ್ದೀನಿ, ನೌನ್ ಚೇಂಜ್ ಆಗುತ್ತೆ. ಒನ್ ಮೋರ್ ಟೈಮ್ ಐ ಆಮ್ ಟೆಲಿಂಗ್ ಯು. ಇಲ್ಲಿ ಹಿ ಅಂತಿರೋ ಕಡೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಹೆಸರು ರವಿ ಅಂತಾನೋ ಯಾವ ಹೆಸರು ಬೇಕಾದ್ರೂ ಹಾಕ್ಬೋದು. ಶಿ ಅಂತ ಇರೋ ಕಡೆ ಯಾವುದೋ ಒಂದು ಫೀಮೇಲ್ ಹೆಸರು ಕೂಡ ನೀವು ಹಾಕ್ಬೋದು, ಅದು ಅಲ್ಲಿ ನೌನ್ ಆರ್ ಪ್ರನೌನ್ ಆಗಿ ಯೂಸ್ ಆಗುತ್ತೆ. ಸೊ ಈ ನೌನ್ ಪ್ಲಸ್ ಇದ್ರ ಜೊತೆಗೆ ಏನು ಯೂಸ್ ಮಾಡಬೇಕು, ಬೇಸ್ ವರ್ಬ್ ಅಂತಾರೆ. ನೋಡಿ, ಟೆನ್ಸ್ ಕಲಿಬೇಕಾದ್ರೆ ನೀವು ಫಸ್ಟ್ ಆಫ್ ಆಲ್ ನೀವು ಟೆನ್ಸ್ ಕಲಿಬೇಕಾದ್ರೆ ವರ್ಬ್ಸ್ ಲಿಸ್ಟ್ ಕಲ್ತ್ಕೋಬೇಕು. ಓಕೆ, ವರ್ಬ್ಸ್ ಲಿಸ್ಟ್ ನೀವು ಕಲ್ತ್ಕೋಬೇಕಾದ್ರೆ ನಾನು ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ದಿದ್ರೆ ಏನು ಮಾಡ್ಬೋದು ಅಂದರೆ ಜಸ್ಟ್ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಫಾರ್ಮ್ಸ್ ಆಫ್ ವರ್ಬ್ ಲಿಸ್ಟ್ ಅಂತ ಕೊಡಿ.
ಫಾರ್ಮ್ಸ್ ಆಫ್ ವರ್ಬ್ಸ್ ಲಿಸ್ಟ್. ಓಕೆ, ಇಷ್ಟು ಕೊಟ್ರೆ ನಿಮಗೆ ವರ್ಬ್ಸ್ ಲಿಸ್ಟ್ ಬರುತ್ತೆ. ಪ್ರತಿ ವರ್ಬ್ಗೆ 3 ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ. ಓಕೆ, ಪ್ರತಿ ವರ್ಬ್ಗೆ 3 ಡಿಫ್ರೆಂಟ್ ಫಾರ್ಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ಇದು ಬೇಸ್ ವರ್ಬ್ ಅಂತ. ಬೇಸ್ ವರ್ಬ್ ಅಂದ್ರೆ ಏನು? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋಂಥದ್ದು ಅಂತ. ಪ್ರೆಸೆಂಟ್ ಟೆನ್ಸ್ ಅಲ್ಲಿರೋ ವರ್ಬ್ ಕ್ರಿಯಾಪದನ ನಾವು ಬೇಸ್ ವರ್ಬ್ ಅಂತೀವಿ. ನೋಡಿ, ಡೂ ಇದೆ, ಇದರ ಸೆಕೆಂಡ್ ಫಾರ್ಮ್ ಇದೆ ಡಿಡ್ ಅಂತ. ಇದಕ್ಕೊಂದು ಥರ್ಡ್ ಫಾರ್ಮು ಇದೆ ಡನ್ ಅಂತ. ಲೈಕ್, ಲೈಕ್ಡ್ ಅಂತ ಬರುತ್ತೆ. ಗೋ, ವೆಂಟ್, ಗಾನ್ ಅಂತ ಬರುತ್ತೆ. ಓಪನ್ಡ್ ಅಂತ ಬರುತ್ತೆ. ಓಕೆ, ಡ್ರಿಂಕ್, ಡ್ರ್ಯಾಂಕ್, ಥರ್ಡ್ ಫಾರ್ಮ್ ಬಂದು ಡ್ರಂಕ್ ಅಂತ ಬರುತ್ತೆ. ನೋಡಿ ಹೇಗೆ ಚೇಂಜ್ ಆಗುತ್ತೆ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಿ ಅಂದರೆ, ಟೆನ್ಸ್ ಈ ಒಂದು ವಿಡಿಯೋ ನೀವು ನೋಡ್ತಾ ಇರಬೇಕಾದ್ರೆ ಒಂದು ವರ್ಬ್ಸ್ ಲಿಸ್ಟ್ನ, ಓಕೆ, ಫಾರ್ಮ್ಸ್ ಆಫ್ ವರ್ಬ್ ಲಿಸ್ಟ್ ಅಂತ ಕೊಟ್ಟರೆ ಬರುತ್ತೆ ಗೂಗಲಲ್ಲಿ. ಆ ವರ್ಬ್ಸ್ ಲಿಸ್ಟ್ನ ಕಲ್ತ್ಕೊಳ್ಳಿ. ಫಸ್ಟ್ ಫಾರ್ಮ್ ಕಲ್ತ್ಕೊಳ್ಳಿ, ಬೇಸ್ ಫಾರ್ಮ್ ಕಲ್ತ್ಕೊಳ್ಳಿ. ಪಾಸ್ಟ್ ಸಿಂಪಲ್ ಅಂತ ಬರುತ್ತೆ, ಇದು 2ನೇ ಫಾರ್ಮು. ಪಾಸ್ಟ್ ಪಾರ್ಟಿಸಿಪಲ್ ಅಂತ ಬರುತ್ತೆ, ಅದು 3ನೇ ಫಾರ್ಮ್. ಈ 3ನ್ನು ನೀವು ಬಹ್ಯಾಟ್ ಮಾಡ್ಕೊಂಬಿಡಿ, ನಿಮ್ಗೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಟೆನ್ಸ್ ಕಲಿಯೋದಕ್ಕೆ. ಓಕೆ, ನಮಗೆ ಸೆಕೆಂಡ್ ಫಾರ್ಮ್ ಆಗಲಿ ಥರ್ಡ್ ಫಾರ್ಮ್ ಆಗಲಿ ಈಗ ಅದರ ಅವಶ್ಯಕತೆ ಇಲ್ಲ. ನಾವು ಫಸ್ಟ್ ನೋಡಬೇಕಾಗಿರೋದು ಬೇಸ್ ಫಾರ್ಮ್ ಅಷ್ಟೇ ಇಲ್ಲಿ, ಅಂದರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿರುವಂತಹ ವರ್ಬ್ಸ್, ಅದು ಇಲ್ಲಿದೆ. ಓಕೆ, ಸೊ ಇಲ್ಲಿ ನೀವು ಯಾವ್ಯಾವುದನ್ನ ಜಾಯಿನ್ ಮಾಡಬೇಕು? ನೌನ್ ಆರ್ ಪ್ರನೌನ್ ಪ್ಲಸ್ ಬೇಸ್ ವರ್ಬ್ನ ಜಾಯಿನ್ ಮಾಡಬೇಕು. ಇದನ್ನ ಎರಡನ್ನೂ ಜೋಡಿಸಿದ್ರೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಐ ಡೂ, ವಿ ಲೈಕ್, ಯು ಗೋ, ದೇ ಓಪನ್ ಆರ್ ದೇ ಡ್ರಿಂಕ್ ಅಂತ. ಹಿ ಡಸ್, ಶಿ ಲೈಕ್ಸ್, ಇಟ್ ಗೋಸ್. ಸೊ ಈ ವರ್ಬ್ ಇಲ್ಲಿರೋ ಯಾವುದ್ರ ಜೊತೆ ಆದರೂ ಯಾವುದನ್ನ ಬೇಕಾದರೂ ಯೂಸ್ ಮಾಡ್ಬೋದು. ಜಸ್ಟ್ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಬಟ್ ಇಲ್ಲಿ ನೀವು ಒಂದು ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಡೂ ಅಂತಿದೆ, ಬಟ್ ಇಲ್ಲಿ ಡಸ್ ಅಂತ ಮಾಡಿದ್ದೀನಿ. ಇಲ್ಲಿ ಲೈಕ್ ಅಂತಿದೆ, ಇಲ್ಲಿ ಲೈಕ್ಸ್ ಅಂತ ಮಾಡಿದ್ದೀನಿ. ಇಲ್ಲಿ ಡ್ರಿಂಕ್ ಅಂತಿದೆ, ಇಲ್ಲಿ ಡ್ರಿಂಕ್ಸ್ ಅಂತ ಮಾಡಿದ್ದೀನಿ. ಇಲ್ಲಿ ಗೋ ಅಂತಿದೆ, ಇಲ್ಲಿ ಗೋಸ್ ಅಂತ ಮಾಡಿದ್ದೀನಿ. ವೈ? ಯಾಕೆ? ಸೊ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನಂದರೆ, ಹಿ, ಶಿ, ಇಟ್ ಜೊತೆ ಯೂಸ್ ಮಾಡುವಂತಹ ವರ್ಬ್ ಜೊತೆ ನಾವು ಎಸ್ ಆ್ಯಡ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹಿ, ಶಿ, ಇಟ್ ಜೊತೆ ಯೂಸ್ ಮಾಡುವಂತಹ ವರ್ಬ್ ಜೊತೆ ಎಸ್ ಆ್ಯಡ್ ಮಾಡಿ. ಫಾರ್ ಎಕ್ಸಾಂಪಲ್, ಐ ಡೂ, ಹಿ ಡಸ್. ವಿ ಲೈಕ್, ಶಿ ಲೈಕ್ಸ್. ದೇ ಗೋ, ಶಿ ಗೋಸ್. ನೋಡಿ ಈ ಥರ. ಇಲ್ಲಿ ಡೂ ಮತ್ತು ಗೋ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಡೂ ಮತ್ತು ಗೋ ಜೊತೆ ಜಸ್ಟ್ ಎಸ್ ಆ್ಯಡ್ ಆಗಲ್ಲ, ಇಲ್ಲಿ ಇ ಎಸ್ ಆ್ಯಡ್ ಆಗುತ್ತೆ. ಇ ಎಸ್, ಡೂ ಮತ್ತು ಗೋ ಜೊತೆ. ಇನ್ನೆಲ್ಲ ವರ್ಬ್ಸ್ ಜೊತೆನೂ ನೀವು ಎಸ್ ಆ್ಯಡ್ ಮಾಡಿದ್ರೆ ಸಾಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡೋಣ. ಐ ಲೈಕ್ ಕಾಫಿ, ಐ ಲೈಕ್ ಕಾಫಿ, ಇದು ನನ್ನ ಹ್ಯಾಬಿಟ್ ಇರ್ಬೋದು. ಸೊ ಐ like coffee but he likes coffee. Okay, we drink tea, she drinks tea. ನೋಡಿ ಈ ಥರ ಬರುತ್ತೆ. ಓಕೆ, ಹಾಗೆ ಇಲ್ಲಿ ನೋಡಿ, ಐ ಡೂ ಅ ಲಾಟ್ ಆಫ್ ವರ್ಕ್, ಐ ಡೂ ಅ ಲಾಟ್ ಆಫ್ ವರ್ಕ್ ಎವ್ರಿ ಡೇ, ಹಿ ಡಸ್ ಅ ಲಾಟ್ ಆಫ್ ವರ್ಕ್ ಎವ್ರಿ ಡೇ. ಓಕೆ, ಸೊ ಹಾಗೆ ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನೋಡಿ, ರೆಗ್ಯುಲರ್ ಆಕ್ಟಿವಿಟೀಸ್, ಪ್ರತಿದಿನ ಮಾಡ್ತೀವಲ್ಲ ಆ ಆಕ್ಟಿವಿಟೀಸ್. ಐ ಗೋ ಟು ಸ್ಕೂಲ್ ಎವ್ರಿ ಡೇ, ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಓಕೆ, ಈ ರೀತಿ ಅಂದರೆ ಇಲ್ಲಿ ಗೊತ್ತಿರಲಿ ನಿಮಗೆ, ಹಿ, ಶಿ, ಇಟ್ ಜೊತೆ ಯೂಸ್ ಮಾಡೋ ವರ್ಬ್ಗೆ ಎಸ್ ಆ್ಯಡ್ ಮಾಡಿ ಬಳಸಬೇಕು. ಸೊ ಯಾವುದೇ ಕಾರಣಕ್ಕೂ ಹಿ ಲೈಕ್ ಅಂತಾಗಲಿ, ಶಿ ಡೂ ಅಂತಾಗಲಿ ಬಳಸಬಾರ್ದು. ಓಕೆ, ಹಿ, ಶಿ, ಇಟ್ ಬಂದಾಗ ಎಸ್ ಆ್ಯಡ್ ಮಾಡಿ, ಗೋ ಮತ್ತು ಡೂಗ್ ಮಾತ್ರ ಇ ಎಸ್ ಆ್ಯಡ್ ಮಾಡಿ ಯೂಸ್ ಮಾಡಿ. ಸೊ ಇದು ನಾವೇನಂತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಆಯಿತು. ಸೊ ಇದನ್ನೇ ನೆಗೆಟಿವ್ ಆಗಿ ಹೇಗೆ ಹೇಳೋದು ನೋಡಿ. ನೌನ್ ಆ್ಯಂಡ್ ಪ್ರೊನೌನ್ ಫಾರ್ಮುಲಾ ನೋಡೋಣ. ಫಸ್ಟು ನೌನ್ ಆ್ಯಂಡ್ ಪ್ರೊನೌನ್ ಹಾಗೆ ಇರಲಿ, ಪ್ಲಸ್ ಡು ನಾಟ್ ಅಥವಾ ಡಸ್ ನಾಟ್ನ ಆ್ಯಡ್ ಮಾಡಬೇಕು. ಓಕೆ, ನೆಗೆಟಿವ್ ಮಾಡುವಾಗ ಡು ನಾಟ್ ಆರ್ ಡಸ್ ನಾಟ್ ಪ್ಲಸ್ ಬೇಸ್ ವರ್ಬ್ ಹಾಕ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್, ಐ ಡೂ, ಇಲ್ಲಿ ನೋಡಿ ನೌನ್ ಆ್ಯಂಡ್ ಪ್ರೊನೌನ್ ಇಲ್ಲೇ ಹಾಗೆ ಇದೆ. ಜೊತೆಗೆ ಡು ನಾಟ್ ಶಾರ್ಟ್ ಫಾರ್ಮ್ ಬಂದು ಡೋಂಟ್, ಡಸ್ ನಾಟ್ ಶಾರ್ಟ್ ಫಾರ್ಮ್ ಬಂದು ಡಸಂಟ್ ಅಂತ. ಓಕೆ, ಪ್ಲಸ್ ಅದ್ರ ಜೊತೆಗೆ ನೀವು ನಾನು ಹೇಳೋದ್ನಲ್ಲ ಬೇಸ್ ವರ್ಬ್ನ ಯೂಸ್ ಮಾಡಬೇಕು. ನೋಡಿ,
ಐ ಡೂ ಅ ಲಾಟ್ ಆಫ್ ವರ್ಕ್ ಎವ್ರಿ ಡೇ. ಐ ಡೋಂಟ್ ಡೂ ಅ ಲಾಟ್ ಆಫ್ ವರ್ಕ್ ಎವ್ರಿ ಡೇ. ಓಕೆ, ಹಿ ಡಸ್ ಅ ಲಾಟ್ ಆಫ್ ವರ್ಕ್ ಎವ್ರಿ ಡೇ. ಹಿ ಡಸಂಟ್ ಡೂ ಅ ಲಾಟ್ ಆಫ್ ವರ್ಕ್ ಎವ್ರಿ ಡೇ. ನೋಡಿ, ಹಿ ಶಿ ಇಟ್ ಜೊತೆ ಡಸ್ ನಾಟ್ ಯೂಸ್ ಮಾಡಿ. ನಾನು ಭಾಳಷ್ಟು ಜನ ಮಾತಾಡೋದನ್ನ ಕೇಳಿದ್ದೀನಿ. ಹಿ ಡೋಂಟ್ ಅಂತ ಇರ್ತಾರೆ, ಹಿ ಡೋಂಟ್ ನೋ ಸರ್ ಅಂತಾರೆ. ಅಲ್ಲ, ಹಿ ಡಸಂಟ್ ನೋ. ಓಕೆ, ಗೊತ್ತಿರಲಿ, ಹಿ ಡಸಂಟ್ ನೋ. ಹಾಗೆ ಶಿ ಡಸಂಟ್ ಲೈಕ್. ಫಾರ್ ಎಕ್ಸಾಂಪಲ್, ಐ ಲೈಕ್ ಕಾಫಿ. ಓಕೆ, ಐ ಲೈಕ್ ಕಾಫಿ, ಬಟ್ ಶಿ ಐ ಲೈಕ್ ಕಾಫಿ ಇದು ಪಾಸಿಟಿವ್ ಆಯ್ತು. ಐ ಡೋಂಟ್ ಲೈಕ್ ಕಾಫಿ, ಹಿ ಡಸಂಟ್ ಲೈಕ್ ಕಾಫಿ. ಓಕೆ, ವಿ ಡೋಂಟ್ ಲೈಕ್ ಟೀ, ಶಿ ಡಸಂಟ್ ಲೈಕ್ ಟೀ. ಸೊ ಇಲ್ಲಿ ಸಿಂಪಲ್, ಹಿ ಶಿ ಇಟ್ ಬಂದಾಗ ಡಸ್ ನಾಟ್ ಯೂಸ್ ಮಾಡಿ, ಐ ವಿ ಯುದೇ ಜೊತೆ ಡು ನಾಟ್ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಹಿ ಡು ನಾಟ್, ಶಿ ಡು ನಾಟ್, ಇಟ್ ಡು ನಾಟ್ ಅಂತ ಹೇಳಬಾರ್ದು. ಹಿ ಡಸಂಟ್, ಶಿ ಡಸಂಟ್, ಇಟ್ ಡಸಂಟ್. ಐ ಡು ನಾಟ್, ವಿ ಡು ನಾಟ್, ಯು ಡು ನಾಟ್, ದೇ ಡು ನಾಟ್ ಅಂತ. ಸೊ ಡೋಂಟ್ ಜೊತೆ ಐ ವಿ ಯುದೇ ಜೊತೆ ಡೋಂಟ್, ಹಿ ಶಿ ಇಟ್ ಜೊತೆ ಡಸಂಟ್ ಬರಬೇಕು. ಪಕ್ಕದಲ್ಲಿ ಏನು ಬರಬೇಕು? ಬೇಸ್ ವರ್ಬ್ ಹಾಕಬೇಕು. ಸೊ ಇದು ನೆಗೆಟಿವ್ ಆಯಿತು. ಇನ್ನು ಕ್ವಶನ್ ನೋಡೋಣ, ಕ್ವಶನ್ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಡೂ ಮತ್ತು ಡಸ್ನ ಈ ಕಡೆ ಹಾಕ್ಕೋಬೇಕು. ಡೂ ಅಂಡ್ ಡಸ್ ಪ್ಲಸ್ ನೌನ್ ಆರ್ ಪ್ರೊನೌನ್. ಇಲ್ಲಿ ಇರೋದು ನೌನ್ ಆರ್ ಪ್ರೊನೌನ್ ಪ್ಲಸ್ ಬೇಸ್ ವರ್ಬ್. ಹೇಗಿದು ನೋಡಿ, ಐ ಡೂ ಅ ಲಾಟ್ ಆಫ್ ವರ್ಕ್, ಐ ಡು ನಾಟ್ ಡೂ ಅ ಲಾಟ್ ಆಫ್ ವರ್ಕ್, ಡೂ ಐ ಡೂ ಅ ಲಾಟ್ ಆಫ್ ವರ್ಕ್. ಐ ಲೈಕ್ ಇಂಗ್ಲಿಷ್, ಐ ಲೈಕ್ ಇಂಗ್ಲಿಷ್, ಐ ಡೋಂಟ್ ಲೈಕ್ ಇಂಗ್ಲಿಷ್, ಡೂ ಐ ಲೈಕ್ ಇಂಗ್ಲಿಷ್. ಓಕೆ, ಯು work, you open the door, you open the door, you do not open the door, do you open the door. Okay, ಹಾಗೆ do you like tea, do you don't like tea, do you like tea. Okay, he goes to Bangalore every week. ಇಲ್ಲಿ ನೋಡಿ, he goes to Bangalore every week. he ಡಸಂಟ್ ಗೋ. ಇಲ್ಲಿ ನೋಡಿ, ಇಲ್ಲಿ ಎಸ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ನಲ್ವಾ, ಆ ರೂಲ್ಸ್ ನೆಗೆಟಿವ್ಗಾಗಲಿ ಕ್ವಶನ್ಗಾಗಲಿ ಆ್ಯಡ್ ಆಗಲ್ಲ. ಯಾವುದೇ ಕಾರಣಕ್ಕೂ ಹಿ ಡಸಂಟ್ ಗೋಸ್ ಅಂತ ಹೇಳಬಾರ್ದು. ಇಲ್ಲಿ ಎಸ್ ಆ್ಯಡ್ ಮಾಡಬಾರ್ದು. ನೆಗೆಟಿವಲ್ಲಿ ಮತ್ತು ಕ್ವಶನ್ ಮಾಡುವಾಗ ವರ್ಬ್ಗೆ ಎಸ್ ಆ್ಯಡ್ ಮಾಡಬೇಡಿ. ಎಸ್ ಓನ್ಲಿ ಪಾಸಿಟಿವ್ ಅಲ್ಲಿ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಶಿ ಡ್ರಿಂಕ್ಸ್ ವಾಟರ್, she drinks water, she doesn't or does not drink, drinks alla, she does not drink water, does she drink water. ಸೊ ಇಲ್ಲೇನು ಮಾಡಬೇಕು, ಕ್ವಶನ್ ಮಾಡುವಾಗ ನೀವು ಕ್ವಶನ್ ವರ್ಡ್ ಇದೆಯಲ್ಲ, ಕ್ವಶನ್ ವರ್ಡ್ನ ಹಿ ಶಿ ಇಟ್ಗೆ ಡಸ್ ಯೂಸ್ ಮಾಡಬೇಕು, ಹಾಗೆ ಐ ವಿ ಯುದೆಗೆ ಡೂ ಯೂಸ್ ಮಾಡಬೇಕು. ಓಕೆ, ಸೊ ಹಾಗೆ ಮಾಡಿ ಮತ್ತೆ ಬೇಸ್ ವರ್ಬ್ ಹಾಕಿ ಕ್ವಶನ್ ಹಾಕಬೇಕು. ಓಕೆ, ಒಂದೊಂದೇ ನೋಡೋಣ ಈಗ. ಜಸ್ಟ್ ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿಬಿಡೋಣ. ಓಕೆ, ಸೊ ಇಲ್ಲಿ ನೋಡಿ, ಪಾಸಿಟಿವ್ ನೌನ್ ಆ್ಯಂಡ್ ಪ್ರೊನೌನ್ ಪ್ಲಸ್ ಬೇಸ್ ವರ್ಬ್. ಓಕೆ, ಇಲ್ಲಿ ನೋಡಿ, ಐ ಡೂ ಸಮ್ ವರ್ಕ್. ಓಕೆ, ಐ ಡೂ ಸಮ್ ವರ್ಕ್, ಐ ಡು ನಾಟ್ ಡೂ ಸಮ್ ವರ್ಕ್, ಡೂ ಐ ಡೂ ಸಮ್ ವರ್ಕ್. ಓಕೆ, ವಿ ಲೈಕ್ ಇಂಗ್ಲಿಷ್, ವಿ ಲೈಕ್ ಇಂಗ್ಲಿಷ್, ವಿ ಇಲ್ಲಿ ನೋಡಿ, ಇಲ್ಲಿ ಡು ನಾಟ್ ಬಳಸಬೇಕು. ಈ ಎಲ್ಲಾದ್ರ ಜೊತೆನೂ ಇಲ್ಲಿ ಯಾವ್ದು ಹಾಕಿದೀನೋ ಅದೇ ಬಳಸಬೇಕು. ಓಕೆ, ವಿ ಡು ನಾಟ್ ಲೈಕ್ ಇಂಗ್ಲಿಷ್, ಡೂ ವಿ ಲೈಕ್ ಇಂಗ್ಲಿಷ್. ಓಕೆ, ಯು ಗೋ ಟು ಬ್ಯಾಂಗ್ಳೂರ್, ಯು ಗೋ ಟು ಬ್ಯಾಂಗ್ಳೂರ್ ಎವ್ರಿ ವೀಕ್, ಯು ಡು ನಾಟ್ ಗೋ ಟು ಬ್ಯಾಂಗ್ಳೂರ್ ಎವ್ರಿ ವೀಕ್, ಡೂ ಯು ಗೋ ಟು ಬ್ಯಾಂಗ್ಳೂರ್ ಎವ್ರಿ ವೀಕ್. ಓಕೆ, ಹಾಗೆ ಇಲ್ಲಿ ನೋಡಿ, he does a lot of work, he doesn't do a lot of work, does he do a lot of work, ಅವನು ಜಾಸ್ತಿ ಕೆಲಸ ಮಾಡ್ತಾನ ಅಂತ. she likes coffee, she likes coffee, she doesn't likes ಅಲ್ಲ, she doesn't like. ಇಲ್ಲಿ ತಪ್ಪು ಮಾಡ್ತಾರೆ ಎಷ್ಟೋ ಜನ. ಓಕೆ, she doesn't likes ಅಂತಾರೆ. ಎಸ್ ಇಲ್ಲಿ ಮಾತ್ರ ಆ್ಯಡ್ ಮಾಡಬೇಕು, ನೆಗೆಟಿವ್ ಕ್ವಶನ್ ಅಲ್ಲಿ ಆ್ಯಡ್ ಮಾಡಬಾರ್ದು. ಶಿ ಡಸಂಟ್ ಲೈಕ್ ಕಾಫಿ, ಕಾಫಿ ಅವಳಿಗೆ ಇಷ್ಟನಾ ಅಂತ ಕೇಳಬೇಕಾದ್ರೆ ಡಸ್ ಶಿ ಲೈಕ್ ಕಾಫಿ, ಈ ರೀತಿ. ಓಕೆ, ಇಟ್ ಇವಾಗ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡಿರ್ತೀರ, ಅದು ವರ್ಕ್ ಆಗಿದೆ ಅಂತ ಹೇಳಬೇಕಾದ್ರೆ
ಇಟ್ ವರ್ಕ್ಡ್. ಓಕೆ, ಇಟ್ ವರ್ಕ್ಸ್, ಇಲ್ಲಿಲ್ಲ ವರ್ಕ್ ಅನ್ನೋ ವರ್ಬು, ಆದರೂ ಒಂದು ಎಕ್ಸಾಂಪಲ್ ತಗೋತೀನಿ. ಇಟ್ ವರ್ಕ್ಸ್. ಓಕೆ, ಇಟ್ ವರ್ಕ್ಸ್ ಅಂತ ಎಸ್ ಆ್ಯಡ್ ಮಾಡಬೇಕು ಈ ಶೀಟ್ ಜೊತೆ. ಇಟ್ ವರ್ಕ್ಸ್, ಇಟ್ ಡಸಂಟ್ ವರ್ಕ್, ಡಸ್ ಇಟ್ ವರ್ಕ್ ಅಂತ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ದೇ ಲೈಕ್ ದ ಸ್ಪೀಚ್. ದೇ ಲೈಕ್ ದ ಸ್ಪೀಚ್. ದೇ ಡು ನಾಟ್ ಲೈಕ್ ದ ಸ್ಪೀಚ್. ಡೂ ದೇ ಲೈಕ್ ದ ಸ್ಪೀಚ್. ಓಕೆ, ಹಾಗೆ ಶಿ ಲೈಕ್ಸ್ ದ ಸ್ಪೀಚ್. ಶಿ ಡಸಂಟ್ ಆರ್ ಡಸ್ ನಾಟ್ ಲೈಕ್ ದ ಸ್ಪೀಚ್. ಡಸ್ ಶಿ ಲೈಕ್ ದ ಸ್ಪೀಚ್. ನೋಡಿ, ಇಲ್ಲಿ ಈ ಟೆನ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಎವ್ರಿ ಡೇ ಮಾಡೋ ಆಕ್ಟಿವಿಟಿಗಳಲ್ಲಿ ಈ ಒಂದು ಫಾರ್ಮುಲಾ ಯೂಸ್ ಮಾಡಿ. ಪ್ರೊನೌನ್ ಪ್ಲಸ್ ಬೇಸ್ ವರ್ಬ್, ಡು ನಾಟ್ ಆರ್ ಡಸ್ ನಾಟ್, ಡಸ್ ಪ್ಲಸ್ ನೌನ್ ಆರ್ ಪ್ರೊನೌನ್ ಪ್ಲಸ್ ಬೇಸ್ ವರ್ಬ್. ಇಲ್ಲಿ ಈ ಮೈನ್ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನಿಮ್ಮ ಹ್ಯಾಬಿಟ್ಸ್, ನೀವು ಪ್ರತಿದಿನ ಮಾತಾಡೋವಂತಹದನ್ನ ಹೇಳೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಮುಖ್ಯವಾಗಿ ಮಾಡುವಂಥ ಮಿಸ್ಟೇಕ್ ಏನಂದರೆ, ಒಂದು ನಾವು ಡೈಲಿ ಮಾಡೋ ಆಕ್ಟಿವಿಟೀಸ್ಗೆ ವಿಲ್ ಯೂಸ್ ಮಾಡ್ತಾರೆ. ವಿಲ್ ಯೂಸ್ ಮಾಡಬೇಡಿ, ವಿಲ್ ಓನ್ಲಿ ಫಾರ್ ಫ್ಯೂಚರ್. ಸೊ ಅದು ಬೇರೆ ಇದೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ, ಅದು ನಾನು ಹೇಳ್ತೀನಿ ನಿಮಗೆ. ಬಟ್ ಇದು ಎವ್ರಿ ಡೇ ನಾವು ಯಾವಾಗೂ ನಮ್ಮ ಹ್ಯಾಬಿಟ್ಸು, ನಾವು ಮಾಡೋ ಕೆಲಸಗಳನ್ನ ರೆಗ್ಯುಲರ್ ಆಗಿ ಮಾಡೋದನ್ನ ಈ ಟೆನ್ಸಲ್ಲಿ ಹೇಳಿ. ಜಸ್ಟ್ ನಿಮ್ಮ ಪ್ರನೌನ್ ಹಾಕ್ಕೊಳ್ಳಿ, ವರ್ಬ್ ಹಾಕ್ಬಿಡಿ ಅಷ್ಟೇ. ವಿಲ್ಲು ಹಾಕ್ಬೇಡಿ, ಮಧ್ಯ ಏನೂ ಹಾಕ್ಬೇಡಿ. ಓಕೆ, ನೆಕ್ಸ್ಟು ಈ ಎರಡನೇ ತಪ್ಪೇನು ಮಾಡೋದು, ಮಿಸ್ಟೇಕ್ ಏನಾಗುತ್ತೆ ಅಂದರೆ, ಇಲ್ಲಿ ಹಿ ಶೀಟ್ ಜೊತೆ ಡು ನಾಟ್ ಯೂಸ್ ಮಾಡ್ತಾರೆ. ಓಕೆ, ಹಿ ಡು ನಾಟ್ ಕಮ್ ಸರ್ ಅಂತಾರೆ, ಅಲ್ಲ ಶಿ ಡೋಂಟ್ ನೋ ಸರ್ ಅಂತ ಹೇಳ್ತಾರೆ. ಅವೆಲ್ಲ ತಪ್ಪು. ಓಕೆ, ಸೊ ಎರಡನೇ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಹಿ ಶೀಟ್ ಜೊತೆ ನೆಗೆಟಿವ್ ಅಲ್ಲಿ ಡಸ್ ನಾಟೇ ಯೂಸ್ ಮಾಡಿ, ಡು ನಾಟ್ ಯೂಸ್ ಮಾಡಬೇಡಿ. ಹಾಗೆ ಐ ವಿ ಯುದೇ ಜೊತೆ ಇದನ್ನ ಡು ನಾಟ್ ಅಂತ ಅಥವಾ ಡೋಂಟ್ ಅಂತ ಯೂಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಯಾವುದೇ ಕಾರಣಕ್ಕೂ ಪಾಸ್ಟ್ ಟೆನ್ಸಲ್ಲಿರೋ ವರ್ಬ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಿ ಡಸ್ ನಾಟ್ ಲೈಕ್ಡ್ ಅಂತ ಹೇಳೋದು, ವಿ ಡು ನಾಟ್ ಡಿಡ್ ಅಂತ ಹೇಳೋದಾಗಲಿ, ದೇ ಡೋಂಟ್ ಲೈಕ್ಡ್ ಅಂತ ಹೇಳೋದಾಗಲಿ ಮಾಡಬಾರ್ದು. ಸೊ ಏನು ಮಾಡಬೇಕು, ಡು ನಾಟ್ ಅಥವಾ ಡಸ್ ನಾಟ್ ಆದಮೇಲೆ ಬರೋವಂತಹ ವರ್ಬು ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಸೊ ನೆಕ್ಸ್ಟ್ ಕ್ವಶನ್ ಮಾಡುವಾಗಲೂ ಅಷ್ಟೇ, ಹಿ ಶೀಟ್ಗೆ ಏನಾದರೂ ಕ್ವಶನ್ ಮಾಡಬೇಕಾದ್ರೆ ಡಸ್ನೇ ಯೂಸ್ ಮಾಡಿ. ಡೂ ಶಿ ಗೋ ಅನ್ಬಾರ್ದು. ಓಕೆ, ರಾಂಗ್. ಡೂ ಹಿ ಡ್ರಿಂಕ್ ಅಂತ ಹೇಳಬಾರ್ದು, ರಾಂಗ್. ಡಸ್ ಶಿ ಗೋ, ಡಸ್ ಹಿ ಡ್ರಿಂಕ್, ಈ ರೀತಿ. ಅದೇ ನೀವು ಈ ಐ ವಿ ಯುದೆಗೆ ಕ್ವಶನ್ ಮಾಡಬೇಕಾದ್ರೆ ಡೂನೇ ಯೂಸ್ ಮಾಡಬೇಕು. ಡೂ ಯು ಗೋ, ಡೂ ಯು ಲೈಕ್, ಡೂ ಯು ಕಮ್, ಡೂ ಯು ನೋ, ಈ ರೀತಿ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಈ ರೂಲ್ಸ್ನ. ಸೊ ಇದನ್ನು ಡೈಲಿ ನೀವು ಮಾಡೋ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾ ಹೋಗಿ. ಸೊ ಜಸ್ಟ್ ಫಾರ್ಮುಲಾ ಕಲಿಯೋದ್ರಿಂದ ಈ ಟೆನ್ಸ್ ಬರೋದಿಲ್ಲ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಯಾವ ರೀತಿ ಫಾರ್ಮ್ ಮಾಡಬೇಕು, ಡು ನಾಟ್, ಡಸ್ ನಾಟ್, ಯಾವ್ಯಾವ್ದ್ರ ಜೊತೆ ಯಾವ್ದಾವ್ದು ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ನೀವು ಯೂಸ್ ಮಾಡ್ತಾ ಹೋದಾಗೆ ನಿಮಗೆ ಟೆನ್ಸ್ ಕ್ಲಾರಿಟಿ ಬರುತ್ತೆ. ಸೊ ದ ಮೋರ್ ಯು ಯೂಸ್, ದ ಬೆಟರ್ ಯು ಬಿಕಮ್, ಆ ರೀತಿ. ಸೊ ಇದು ನಮ್ಮ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಹೇಗೆ ಯೂಸ್ ಮಾಡೋದು ಅಂತ. ಸೊ ಮುಂದೆ ನಿಮಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಐ ಹೋಪ್ ಯು ಲೈಕ್ಡ್ ದಿಸ್ ವಿಡಿಯೋ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, please share this video, please like this video and share this video and subscribe this video. Okay, thank you very much. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗ್ತೀನಿ. ಬಾಯ್.